ನೋಡಿ GPS-ನಾಗೆ ಇಲ್ಲೈತೆ ನೋಡಿ 8675 ಅಲ್ಲ 8765. ಸ್ವಾಗತಂ ಸುಸ್ವಾಗತಂ. ನೋಡಿ ಸ್ನೇಹಿತರೆ, ಉಮರ್ಖೇಡ ಘಾಟಿಗೆ ಬಂದ್ವಿ. ಈ ಟೋಲ್ ಗೇಟ್ ಇರಲಿಲ್ಲ, ಹೊಸ ಟೋಲ್ ಗೇಟ್ ಮಾಡಿದ್ದಾರೆ. ಏನಂದ್ರೆ ಈ ಟೋಲ್ ಗೇಟ್ನಾಗ ಕಿರಿಕಿರಿ ಪಿರಿಪಿರಿ ಇಲ್ಲ. ಯಾಕಂದ್ರೆ ಟೋಲ್ ಬೂತ ಇಲ್ಲ ಗುರು, ಅಲ್ಲಿ ಕುತ್ಕೊಳಕ್ಕೆ ಯಾರು ಎಲ್ಲ ಸೈಡಿಗೆ ಇರ್ತಾರೆ. ಓವರ್ಲೋಡು ಅದು ಇದು ರಂಕ್ಲೆ ಇಲ್ಲ ಇಲ್ಲಿ. ಓವರ್ಲೋಡ್ ಇತ್ತು ಅವ್ರಿಗೆ ಡೌಟ್ ಬಂತಂದರೆ ಕಾಟ ಮಾಡಿಸ್ತಾರೆ. ಈಗ ಇಬ್ಬರು ಇರ್ತಾರೆ, ಯಾರು ಇರಲ್ಲ ಅಂತ ಹೇಳಲ್ಲ, ಇರ್ತಾರೆ. ಬೇರೆ ಟೋಲುಗಳಿಗೆಲ್ಲ ಕುತ್ಕೊಂಡು ಜಡಿ ಮಾಡ್ದಂಗೆ ಮಾಡಲ್ಲ. ಟೋಲ್ ಗೇಟೇ ಖಾಲಿ ಇರುತ್ತೆ ನೋಡಿ. ಫಾಸ್ಟಾಗಿ ದುಡ್ಡಿದ್ರೆ ಹೋಗತ್ ಗಾಡಿ, ಇಲ್ಲಾಂದರೆ ವಾಪಸ್ ಬರಬೇಕು ನೋಡಿ. ಸಿಸ್ಟಮ್ ಎಲ್ಲ ಮೇಲೇ ಇರೋದು, ಮೇಲ್ಗಡೆ ಇದಾವೆ ನೋಡಿ ಸ್ಕ್ಯಾನರು ಎಲ್ಲ. ಇವ್ರು ಮಾತ್ರ ಸೈಡಿಗೆ ಕುತ್ಕೊಂಡು ಆರಾಮಾಗಿ ಅಲ್ಟೆ ಹೊಡ್ಕೊಂಡು ಕುತ್ಕೊಂತಾರೆ. ಗಾಡಿ ಹಿಂಗೆ ಹೋಗ್ತವೆ. ಹಿಂಗೆ ಇರ್ಬೇಕು ಗುರು, ಕಿರಿಕಿರಿ ಪಿರಿಪಿರಿ ಇರಬಾರ್ದು. ಇನ್ನು ನಿಡ್ಗುಂದಿ ಟೋಲ್ನಾಗ ಐತೆ, ಬೆಳಿಗ್ಗೆ ಐತೆ ರಾತ್ರಿ ಐತೆ ಗೊತ್ತಿಲ್ಲ. ಅಲ್ಲಿ ಯುದ್ಧ ಮಾಡಬೇಕು ಅವ್ರ ಹತ್ರ, ಓವರ್ಲೋಡ್ ಇಲ್ಲ ಅದಿಲ್ಲ ಅಂತೇಳಿ. ಯಾಕೆ ಗುರು ಸ್ಕ್ಯಾನ್ ಮಾಡ್ತಿಲ್ಲ? ಓಕೆ ಸ್ಕ್ಯಾನ್ ಆಯಿತು. ಒಂಚೂರು ಮುಂದಕ್ಕೆ ಬಿಡ್ಬೇಕು. ಸ್ಕ್ಯಾನರ್ ಕೆಳಗಿದಾವಲ್ಲ, ಹಂಗಾಗಿ ಜಲ್ದಿ ತಾಣಲ್ಲ. ಮೇಲೆ ಇರ್ಬೇಕು ಒಂದು ಸ್ವಲ್ಪ ನೋಡಿ. ನಾವು 7-8 ಗಂಟೆಗೆ ಲೋಡ್ ಆಗಿದ್ರೆ ನೈಟು ಇಲ್ಲಿಗೆ ಬರ್ಬೇಕಂತ ಎಸ್ಟಿಮೇಟ್ ಹಾಕಿದ್ವಿ. ಅಲ್ಲೇ 12 ಗಂಟೆ ಆಯಿತು, ಮತ್ತೆ ಇನ್ನೇನು ಬರೋದು ಅಂತೇಳಿ ಸುಮ್ಮನೆ ಅದು ನೋಡಿ. ಇಲ್ಲೊಂದು ಹೊಸ ಪಂಜಾಬಿ ಹೋಟ್ಲ್ ಓಪನ್ ಆಗೈತೆ ಒಂದು 6 ತಿಂಗಳಿಂದ. ಇಲ್ಲಿಗೆ ಬರ್ಬೋದು. ಅರಣಿಗೆ ನಾಗ್ಪುರ್ ಬಿಟ್ಟರೆ ಅಲ್ಲಿ ಬುಟ್ಟಿಬೋರಿ ಹತ್ರ 2 ಇದ್ದಾವೆ. ಅದು ಬಿಟ್ಟರೆ ಅರಣಿನಾಗ ಒಂದು ಪಂಜಾಬಿ ಹೋಟ್ಲ್ ಐತೆ. ಅದು ಬಿಟ್ಟರೆ ಉಮರ್ಖೇಡ ಘಾಟ್ ಕೆಳಗೊಂದು. ಇವು ಬಿಟ್ಟರೆ ಅಲ್ಲಿ ವಾರಂಗಪಟ್ಟಣದಾಗೆ ಪಂಜಾಬಿ ರಾಜಸ್ಥಾನಿ ಹೋಟ್ಲು ಒಂದು 3 ಅದಾವೆ. ಸೇಫ್ಟಿ ಹೋಟ್ಲು ಅಂತೇಳಿ. ಆ ಕಡೆ ಹೋದರೆ ಲೋಕಲ್ ಡಾಬಾ ಇದ್ದಾವೆ. ಲೋಕಲ್ ಡಾಬಾದಾಗ ನಿಂತ್ಕೊಳಲ್ಲ, ದೊಡ್ಡ ಕಳ್ಳರು ಇವರೆಲ್ಲ. ನಿಧಾನಕ್ಕೆ ಮರೆಯಲ್ಲಿ ಪೈಪಾಗಿ ಟ್ಯಾಂಕ್ನಾಗ ಡೀಸೆಲ್ ಎತ್ತಿಬಿಟ್ರೆ ಏನು ಮಾಡ್ತೀರಾ? ಅದೊಂದು ಭಯ ಇರುತ್ತಲ್ಲ, ಅದಕ್ಕೆ ಏನು ಮಾಡ್ತೀರಾ? ಹೋಗೋಣ ಬನ್ನಿ. 9 ಗಂಟೆ ಆಯ್ತು ಟೈಮು. ನಾಂದೇಡ್ ಬಂದು ಇನ್ನೂ 90 ಕಿಲೋಮೀಟ್ರ್ ಐತೆ. ಆರಾಮಾಗಿ 11 ಗಂಟೆ ಅಷ್ಟೊತ್ತಿಗೆ ಹೋಗ್ತೀನಿ. ಅಲ್ಲೆಲ್ಲ ಒಂದು 2-3 ಗಂಟೆ ನಿಲ್ಲಿಸಿ ಟೈರ್ ಎಲ್ಲ ಕೂಲ್ ಮಾಡ್ಕೊಂಡು ಹೋದ್ರು ಸಾಯಂಕಾಲದಷ್ಟೊತ್ತಿಗೆ ಲಾತೂರ್ ದಾಟ್ ಹೋಗ್ತೀನಿ. ಬನ್ನಿ ಹೋಗೋಣ. ನೋಡ್ಗುರು ಘಾಟ್ ಹತ್ತಾ ಇದ್ದೀವಿ, ಉಮರ್ಖೇಡದು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಎಷ್ಟಲಿ ಘಾಟ್ನಾಗೆ ಅಂತಂದು ರೇಸ್ ಮಾಡ್ತಾರೆ. ರೇಸ್ ಮಾಡಬಾರ್ದು. RPM ನೋಡಿ 15 ಒಳಗೆ ಇರಬೇಕು. ಅಷ್ಟ್ರಾಗಿದ್ದರೆ ಡೀಸೆಲ್ ಕುಡಿಯೋಲ್ಲ. ನೀವು ಎಷ್ಟೇ ರೇಸ್ ಮಾಡಿದ್ರು ಅದು ಹೋಗೋದೆ 3-4ನೇ ಗೇರ್ನಾಗೆ. ನಾನು ರೇಸೇ ಮಾಡಲ್ಲ, ಇಲ್ಲ ಅಂತಲ್ಲ, ಯಾಕೆ ಘಾಟ್ನಾಗ ಹೋದ್ರೆ ಅಷ್ಟೇ 12, 13, 15 ಒಳಗೆ ಇರ್ತೀನಿ. ಹಂಗೂ ಹೋಗ್ಬೇಕು ಅನ್ಸಿದ್ರೆ ಘಾಟ್ ಹತ್ತಿದ ಮೇಲೆ ಹೋಗ್ತೀನಿ. ಘಾಟ್ನಾಗ ಮಾತ್ರ ರೇಸ್ ಮಾಡಲ್ಲ. ಇವಾಗ ಗೇರ್ ಚೇಂಜ್ ಮಾಡೋಕೆ ರೇಸ್ ಮಾಡಿದ್ದು ನೋಡಿ. 4ನೇ ಗೇರ್ನಾಗ ಹೋಗ್ತೈತೆ ಅಷ್ಟೇ. 10-15 ಒಳಗೆ ಇರ್ಬೇಕು. ಅದ್ರ ಮೇಲೆ ಹೋದರೆ ಫುಲ್ ಡೀಸೆಲ್ ಕುಡಿತದೆ. ನಮ್ಮ ತಿಪ್ಪೇಶಿ ಏನು ಮಾಡಿಬಿಡ್ತಾನೆ ಅಂದರೆ, ದೊಡ್ಡಪ್ಪ ಸುಮ್ಮನೆ ರೇಸ್ ಮಾಡ್ಕೊಂಡು ಹೊಲ್ಟ್ಬಿಡ್ತಾನೆ ಘಾಟ್ನಾಗೆ. ಅದಕ್ಕೆ ಒಂಚೂರು ಡೀಸೆಲ್ ಜಾಸ್ತಿ ಕುಡಿತದೆ. ನನಗೂ ಅವನಿಗೂ ಒಂದು 5-10 ಲೀಟ್ರ್ ಹೆಚ್ಚು ಕಮ್ಮಿ ಆಗ್ತದೆ. ಅದಷ್ಟೇ ಆಗ್ತಿರ್ತದೆ. ಎಲ್ಲರ ಡ್ರೈವಿಂಗು ಒಂದೇ ಥರ ಇರಲ್ಲ. ಅವನ ಕೈಯಾಗ ಮೈಲೇಜ್ ಬರಲ್ಲ, ಇವನ ಕೈಯಾಗ ಬರಲ್ಲ ಅಂತ ಹೇಳಕ್ಕೆ ಬರಲ್ಲ. ಅದು ಒಂದೇ ಸರಿ ಸಮನಾಗ ಯಾರು ಕರೆಕ್ಟಾಗಿ ಕೊಡೋಕ್ಕಾಗಲ್ಲ. ನಮ್ಮ ಓನರ್ ಏನು ಕೇಳಲ್ಲ. ಅವನ ಕೈಯಾಗ ಜಾಸ್ತಿ ಇದು ಅವ್ನು ನೀನು ಯಾಕೆ ಜಾಸ್ತಿ ಕುಡಿಸ್ತೆ, ಅವನೇ ಕಮ್ಮಿ ಕುಡಿಸ್ತೆ ಅಂತೇಳಿ ಇದುವರೆಗೆ ಕೇಳಿಲ್ಲ. ನಾನು ಹೇಳಿದ್ದು ಸುಮ್ಮನೆ. ಅವನು ರೇಸ್ ಮಾಡ್ಕೊಂಡು ಹೊಡಿತಾನಲ್ಲ, ಅದಕ್ಕೆ ನೋಡಿ. ಬನ್ನಿ ಘಾಟ್ ಹತ್ತು ಸಿಗೋಣ. ಇಲ್ಲಿ ಹೆಂಗೆ ಒಂದು 100 ಲೀಟ್ರ್ ಡೀಸೆಲ್ ಕೊಟ್ಟಾಗ 200 ಲೀಟ್ರ್ ಅಂದ, ಇನ್ನೊಂದು 50 ಲೀಟ್ರ್ ಹಾಕಿ ಫುಲ್ ಆಗ್ತದೆ ಅಂತೇಳಿ ಫುಲ್ ಮಾಡಿಸ್ಕೊಂಡ್ವಿ. ಯಾರಿಗೆ ಹೇಳ್ಬೇಡ ಅಂತೇಳಿ ಹಾಕಿದ್ದಾನೆ. ಸೈಡ್ ಹಾಕಿದ್ದೀವಿ. ನೀರು ಬರ್ತದವೆ. ಸ್ನಾನ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗೋದೆ. ಅದೇ ಅವು ಲೂಸಾಗಿಲ್ಲ, ಎಲ್ಲ ಓಕೆ ಅದಾವೆ. ಹಿಂದೆ ಕತ್ರಿ ಲೂಸ್ ಆಗಿದ್ದು ಟೈಟ್ ಮಾಡಿದ್ವಿ. ಕುಚ್ಚು ಕಟ್ಟಿದ್ದೀನಿ. ಹೆಂಗೆ ಕಾಣ್ತೈತೆ ಹೇಳಿ. ಇವಾಗ ನಮ್ಮ ಶಿಷ್ಯನ ಸ್ನಾನ ಮಾಡೋಕ್ಕೆ ಕಳಿಸಿದ್ನಿ. ಇವಾಗ ನಾನು ಸ್ನಾನ ಮಾಡಬೇಕು. ನೀರು ಮಾತ್ರ ಸಖತ್ತಾಗದ ಗುರು. ಬೆಳ್ಳಗೆ ಬಂಕು ಕ್ಲೋಸ್ ಐತೆ. ನಾವೇನು ಮಾಡಿದ್ವಿ ಅಂದರೆ ಮೇನ್ ರೋಡಿಂದ ಒಳಗೆ ಬಂದಿವಿ, ಹಳ್ಳಿ ರೋಡಿಗೆ. ಹಂಗಾಗಿ ನಮ್ಗೆ ಡೀಸೆಲ್ ಸಿಕ್ಕಿದ್ದು ನೋಡಿ. ಹೆಂಗೆ ಕಾಣ್ತಿದೆ, ಹಿಂದೆಲ್ಲ ಕುತ್ಕೊಂಡ್ಬಿಟ್ಟೈತೆ. ಇವಾಗ ಶಿಷ್ಯ ರೆಡಿಯಾಗಿ ನಾಳೆ ನೋಡಿ ಸ್ನೇಹಿತರೆ. ನೀರು ಎಷ್ಟು ಕ್ಲೀನ್ ಅದಾವೆ. ಕುಡಿಯೋಕ್ಕಿಲ್ಲ ತಗೊಂಡು ಒಂದು ಸ್ವಲ್ಪ ಕುಡ್ದು ಬರ್ಬೇಕಾಯ್ತು. ನೀರು ಫುಲ್ ಕ್ಲೀನ್ ಅದಾವೆ. ಫಸ್ಟ್ ನೀರು ಕುಡ್ದು ಬರೋಣ ಬನ್ನಿ. ಇಷ್ಟೇ ನೋಡಿ ನಮ್ಮದು ಡ್ರೈವರ್. ಇದು ಎಲ್ಲಿ ನೀರು ಕಾಣ್ತಾವೆ ಅಲ್ಲೇ ಸ್ನಾನ ಮಾಡ್ತಿರೋದು, ಎಲ್ಲಿ ಹೋಟ್ಲ ಕಾಣುತ್ತೋ ಅಲ್ಲೇ ಊಟ ಮಾಡೋದು.
ಮೂಡಿದ್ರೆ ಹೋಟ್ಲಾಗ ಉಣ್ಣೋದು, ಇಲ್ಲಾಂದ್ರೆ ಅಡುಗೆ ಮಾಡ್ಕೊಂಡು ಉಣ್ಣೋದು. ಯಾವುದು ಬ್ಲ್ಯಾಕ್ ಆ್ಯಂಡ್ ವೈಟ್ ನಾಯಿ ಇದೇನು ಗುರು ಇದು ಡ್ರಿಂಕ್ಸ್. ಇಲ್ಲೊಂದು ಕರೆ ನಾಯಿ ಇತ್ತು ಎಲ್ಲೋತ್ತು. ಹಾಂ ಎಲ್ಲಿ ಇವಾಗ ಅಲ್ಲಿ ಇನ್ನೇನು ಹೋಗ್ತಿದ್ರಾಗ ತುಂಬ ಬೈಕೆ ಫ್ರೆಶ್ ಆದ ಗುರು. ಇವಾಗ ಜೀವಕ್ಕೆ ಸಮಾಧಾನ ಆಯ್ತು. ತಲೆ ಮೇಲೆ ಏನೋ ಹೊತ್ಕೊಂಡಿದ್ದಂಗೆ ಆಗ್ಬಿಟ್ಟಿತ್ತು, ಅಷ್ಟು ಗಲೀಜಾಗಿದ್ವಿ. ಯಾಕಂದರೆ ರೋಡಾಗಲಿ ಧೂಳೆಲ್ಲ ಒಳಗಿತ್ತು ಮೇಲೆ. ಫ್ಯಾಕ್ಟ್ರಿಗಳದ್ದು ಅಡುಗೆ ಮಾಡಿದ್ವಿ ಅವ ಅನ್ಸಂತ. ಏನು ಮಾಡ್ಯಾನಂದರೆ ಪುಳಿಯೋಗರೆ ಗೊಜ್ಜು ಮಾಡಿದ್ದಾನೆ. ರಾತ್ರಿ ಮಾಡಿದ್ದ ಅನ್ನ ಇತ್ತು, ಅದನ್ನೇ ಉಂಡು ಹೊರಡೋದೆ ಇವಾಗ. ಟೈರು ತಣ್ಣಗಾಗಿದ್ದಾವೆ. ಇವಾಗ ಇಲ್ಲಿಂದ ಒಂದು 50 ಕಿಲೋಮೀಟ್ರಿಗೆ ಮತ್ತೆ ಗಾಡಿ ನಿಲ್ಲಿಸೋದು. ನಮ್ಮ ದೋಸ್ತ ಇದ್ದಾನೆ, ನಾಂದೇಡ್ ದಾಟಿದ ಮೇಲೆ ಅಲ್ಲೋಗಿ ಶೋರೂಮ್ನಾಗ ಡೆಪ್ ಹಾಕ್ಸ್ಕೊಬೇಕು. ಒಂದು 20 ಲೀಟ್ರ್ ಡೆಪ್ ಹಾಕ್ಸ್ಕೊಂಡು ಮತ್ತೆ ಹೋಗಿ ಫಸ್ಟ್ನೇ ಟೋಲ್ ಹತ್ರ 1 ಗಂಟೆ ನಿಲ್ಲಿಸೋದು. ಹಂಗೆ ನಿಲ್ಸ್ಕೊಂಡು ಸಾಯಂಕಾಲ ಲಾತೂರ್ಗೆ ಹೋದರೆ ಸಾಕು. 150 ಕಿಲೋಮೀಟ್ರ್ ಅಷ್ಟೇ ಲಾತೂರ್ ಇರೋದು, ದೂರ ಏನಿಲ್ಲ. ಬನ್ನಿ ಊಟ ಮಾಡಿ ಸಿಗೋಣ. ಇದೀವಿ ನೋಡಿ, ಗೇಟ್ ತೆಗೆದು ಒಳಗೆ ಬಂದಿದ್ವಿ. ಇನ್ನೊಂಚೂರು ಸೈಡ್ಸು ಗೇಟ್ ತೆಗೆದು ಒಳಗೆ ಬಂದಿದ್ವಿ. ಸ್ನಾನ ಮಾಡಿದ್ವಿ, ಊಟ ಮಾಡಿ ಹೊರಟಿದ್ವಿ ನೋಡಿ. ಇವಾಗ ಇದು ಈ ಕಡೆ ಜಾಲ ರೋಡು. ಈ ಕಡೆ ಹೋದರೆ 2 ಕಿಲೋಮೀಟ್ರ್ ಅಷ್ಟೇ ಇರೋದು. 1 ಕಿಲೋಮೀಟ್ರ್ ಅಷ್ಟೇ ಮೇನ್ ರೋಡ್ ಸಿಗೋದು. ರೈಟ್ ಹೊಡ್ಕೊಂಡು ಹೋಗೋದು. ಹಳ್ಳಿ ರೋಡ್ನಾಗ ಡೀಸೆಲ್ ಸಿಗ್ತದೆ ಗುರು. ಅಲ್ಲಂತೂ ಫುಲ್ ಕ್ಯೂ ನಿಂತುಬಿಟ್ಟಿದ್ದಾವೆ. ಹಾಂ ಬಾ. ಫಸ್ಟಿಗೆ ಇವನು ಕುಯ್ಯ ಅಂದ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಕೊಟ್ಟ ಪಾಪ. ಹಂಗೆ ನಮಗಿಲ್ಲ. ಅಲ್ಲಂತೂ ಒಂದೇ ಸಲ ಇಲ್ಲ ಅಂತಂದು ಹೇಳಿ ಕಳಿಸ್ಬಿಟ್ರು. ನೋಡಿ ಇವಾಗ ಹೊರಡ್ತಾ ಇರೋದೇ ಸೀದಾ ಒಯ್ ಅಂತಂದು ಊರ ಕಡೆಗೆ. ಬಿಸಿಲು ಒಂದು ಲೆಕ್ಕಕ್ಕೆ ಐತೆ. ಯಾಕಂದರೆ ನಾವು 11 ಗಂಟೆಗೆ ಬಂದರು, 10ವರೆಗೆ ಬಂದರು. 10 ಮುಕ್ಕಾಲಾಗಿತ್ತು. 12ವರೆ ತಕ್ಕನ ಗಾಡಿ ನಿಲ್ಲಿಸಿದ್ದೀವಿ. ಟೈರೆಲ್ಲ ಕೂಲಾಗಿದ್ದಾವೆ. ಇವಾಗ ಅಲ್ಲಿ ಬೈಪಾಸ್ನಾಗ ಒಂದು ಶೋರೂಮ್ ಐತೆ, ಅಲ್ಲಿ ಹೋಗಿ ಒಂದು 20 ಲೀಟ್ರ್ ಡೆಪ್ ಹಾಕ್ಸ್ಕೊಂಡು ಒಂದು 50 ಕಿಲೋಮೀಟ್ರ್ ಹೋಗಿ ನಿಲ್ಲಿಸಿದ್ರೆ ಸಾಕು ಟೋಲ್ ಗೇಟ್ ಹತ್ರ. ಅಷ್ಟೊತ್ತಿಗೆ ಹೀಟಾಗಿರ್ತವೆ. ಮತ್ತೆ ಹೊಟ್ಟೆ ಸಿಗ್ತತೆ. ಮತ್ತೆ 1 ಗಂಟೆಗೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು 1:30ಗೆ ಅನ್ನ ಮಾಡ್ಕೊಂಡು ಹೊರಟ್ರೆ ಊಟ ಮಾಡ್ಕೊಂಡು ಹೋದ್ರಾತು. ಬನ್ನಿ ಹೋಗೋಣ. ಅಷ್ಟೊಂದು ಬಿಸಿಲು ಕಾಣ್ತಾ ಇಲ್ಲ ಇಲ್ಲಿ. ನಾಗ್ಪುರ್ನಾಗ ಸಿಕ್ಕಾಪಟ್ಲೆ ಇತ್ತು ಗುರು. ಸುಮ್ಮನೆ ಹಂಗೆ ಮೈಯೆಲ್ಲ ಸುಡೋದು. ಇಲ್ಲಿ ನಾರ್ಮಲ್ ಐತೆ ಬಿಸಿಲು, ಅಷ್ಟೊಂದೇನಿಲ್ಲ. ನೋಡಿ ನಮ್ಮ ದೋಸ್ತ ಕೆಲಸ ಮಾಡಿಸ್ತದನ್ನು ಶೋರೂಮ್ನಾಗೆ. ಕೆಲಸ ಆಯ್ತೇನು ಕೇಳೋಣ. ನೀರು ಹಾಕ್ಸ್ಕೊಬೇಕಿದಕ್ಕೆ. ಇಲ್ಲಂತಾಗ ನೀರು ಸಿಗ್ತಾವೆ, ಕೂಲ್ಡ್ ನೀರು ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಹುಡುಗರು ಇಲ್ಲಿ ಬಂದು ಲೋಹ ದಾಟಿದ್ಮೇಲೆ ನಿಲ್ಲಿಸಿದೆ ಗಾಡಿ. ಯಾಕಂದರೆ ವಾಲ್ಪಿನ್ನಾಗ ಗಾಳಿ ಹೋಗೋದು. ಬಿಸಿಲಿಲ್ಲ, ಸುಮ್ಮನೆ ಸೆಕೆ ಆಗ್ತೈತೆ. ನೋಡ್ತಾ ಇರ್ಬೋದು ವಾತಾವರಣ ಎಷ್ಟು ಕೂಲ್ ಐತೆ. ಕೂಲಿಲ್ಲ, ಹೀಟ್ ಇರೋದು. ಸೆಕೆ ಆಗ್ತೈತೆ. ಟೈರ್ ಲೈಟಾಗಿ ಹೀಟ್ ಆಗ್ತದವೆ. ವಾಲ್ಪಿನ್ ಬೆರೋದಾಗ್ತೈತೆ ಹೇಳಿದ್ಲು. ಯಾಕಂದರೆ ವಾಲ್ಪಿನ್ನಾಗೆ ಗಾಳಿ ಹೋಗ್ತಿದ್ದದು. ನಾವಲ್ಲಿ ನೋಡ್ಕೊಂಡು ಬಂದ್ವಿ ನೋಡಿ. ಇವಾಗ ಗಾಳಿ ಎಲ್ಲ ಹೋಯ್ತು. ಬಿಚ್ಚಬೇಕು ಅಂತ ಬಿಚ್ಚಬೇಡ, ಹಂಗೆ ಹಾಕಂತ ಹೇಳಿದ್ನೆ. ಇವಾಗ ಹಾಕಿ ಗಾಳಿ ಹೊಡಿತಾನೆ. ಅದು 5 ರೂಪಾಯಿದನ್ನ 50 ರೂಪಾಯಿ ಅಂತಲೇ ನೋಡೋಣ. ಗಾಳಿ ಹಿಡಿಸ್ಕೊಂಡು ಹೋಗೋಣ. ಟೈಮ್ 2:30 ಆಗೈತೆ. ನಾಂದೇಡ್ 50 ಕಿಲೋಮೀಟ್ರ್ ಐತೆ ನೋಡ್ಗುರು. ಅಲ್ಲೈತೆ ಅಲ್ಲಿ ಬೋರ್ಡ್ನಾಗ 50 ಕಿಲೋಮೀಟ್ರ್ ಬಂದಿನ ಅಷ್ಟೇ ಇನ್ನು. ಇವಾಗ ಆರಾಮಾಗಿ ಉಳಿಸ್ಕೊಂಡು ಹೋಗೋದು. ನೋಡೋಣ ಬನ್ನಿ, ಗಾಳಿ ಹಿಡಿಸ್ಕೊಂಡು ಹೋಗೋಣ. ಹೊಲ್ಟೆ ನೋಡಿ ಗಾಳಿ ಹೊಡಿಸ್ಕೊಂಡು 150 ಪೌಂಡ್ ಹಿಡಿಸ್ದೆ. ಯಾಕಂದರೆ ಅವನು ಬಿಚ್ಚಬೇಕು ಅಂದ. ಯಾಕೆ ಬಿಚ್ಚಬೇಕು, ಲಿಫ್ಟಿಂದ ಹೊರಗಿನ ಟೈರ್ ಅಂದಾಗ ವಾಲ್ಪಿನ್ ಚೇಂಜ್ ಮಾಡಿ ಗಾಳಿ ಹಿಡ್ದ. 100 ರೂಪಾಯಿ ಅಂದಾಗ ಕೊಟ್ಟು ಬಂದ್ವಿ. ಸುಮ್ಮನೆ ಇನ್ನೇನು ಮಾಡ್ತೀರಾ, ವಾಲ್ಪಿನ್ ಬೇರೆದು ಹಾಕಿದ್ದಾನೆ. ಗಾಳಿ ಎಲ್ಲ ಪೂರ್ತಿ ಖಾಲಿ ಆಗಿತ್ತು. 150 ಕೊಟ್ಟು ಬಂದ್ವಿ ನೋಡಿ. ಬಿಸಿಲಿಲ್ಲ, ಗಾಳಿ ನೋಡಿದರೆ ಬಿಸಿ ಗಾಳಿ ಬೀಸ್ತೈತೆ. ಟೈರು ಲೈಟಾಗೆ ಹೀಟ್ ಅದಾವೆ, ಅಷ್ಟೊಂದು ಹೀಟ್ ಇಲ್ಲ, ನಾರ್ಮಲ್ ಹೀಟ್ ಅದಾವೆ. ನಿಧಾನಕ್ಕೆ ಹೋಗ್ತಾ ಕಾಲೇ 3 ಗಂಟೆ ಆಯಿತು. ನಿಧಾನಕ್ಕೆ ಹೋಗೋದೆ. ಇಂಥ ಟೈಮ್ನಾಗ ಒಂದೇ ಒಂದು ಜಡಿ ಮಳೆ ಬಂದುಬಿಟ್ರೆ ಸಾಕು, ಫುಲ್ ಖುಷಿ ಆಗಿಬಿಡ್ತೀವಿ. ಇಂಥ ಟೈಮ್ನಾಗ ಬರೋಲ್ಲ, ಅದು ಬೇಕಿಲ್ದಾಗಲೇ ಮಳೆ ಬರೋದು. ಮಳೆ ಬರೋಂಗೇ ಇಲ್ಲ. ನಾವಂತೂ ನೋಡೇ ಇಲ್ಲ. ನೋಡ್ಬೇಕು ಇವತ್ತು ರಾತ್ರಿ ಏನಾದರೂ ಕರ್ನಾಟಕದಾಗ ಸ್ವಾಗತ ಮಾಡ್ತತೇನೋ ಗೊತ್ತಿಲ್ಲ. ನೋಡೋಣ, ಸ್ವಾಗತ ಮಾಡಿದ್ರು ಮಾಡ್ಬೋದೇನೋ. ನಿಧಾನಕ್ಕೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಲಾತೂರ್ಗೆ ಹೋಗ್ತಿದ್ದೇನೆ. ಇನ್ನು
ಲಾತೂರ್ ಬಂದು ಇನ್ನು ಎಷ್ಟು ಕಿಲೋಮೀಟ್ರ್ ಅಂತಂದರೆ ಒಂದು 70 ಕಿಲೋಮೀಟ್ರ್ ಅಂತ ಅಷ್ಟೇ, ಜಾಸ್ತಿ ಏನಿಲ್ಲ. ಒಂದು 60-75 ನಿಧಾನಕ್ಕೆ ದುಡ್ಕೆಂತ ಹೋದ್ರೆ 50ರಾಗೆ. ಜಾಸ್ತಿ ಹೊಡೆಯೋದು ಬೇಡ ಗುರು, ಜಾಸ್ತಿ ಹೊಡೆದ್ರೆ ಟೈರ್ ಹೀಟ್ ಆಗ್ತವೆ. ಡೀಸೆಲ್ ನೋಡಿದರೆ ಬಿಟ್ಟೈತೆ. ಅದು ಏನು ಮಾಡ್ತೀರಾ, ಇನ್ನೊಂದು 10 ಲೀಟ್ರ್ ಜಾಸ್ತಿನೇ ಹಿಡಿತಿತ್ತು ಡೀಸೆಲು. ಫುಲ್ ಟ್ಯಾಂಕ್ ಮಾಡಲಿಲ್ಲ, ಸರಿಯಾಗಿ ಮಾಡಲಿಲ್ಲ. ಆ ಬಂಕ್ ಬೇರೆ ಕೆಳೋದಿತ್ತಲ್ಲ, ಅವನು ಊರಲ್ಲಿ ಬಂದು ನನಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ರೆ ಹಂಗೆ ಬಂದೆ. ಇಲ್ಲಾಂದರೆ ಇನ್ನೊಂದು 10-15 ಲೀಟ್ರ್ ಹಿಡಿಯೋದು. ಬನ್ನಿ, ಒಂದ್ಸಲಿ ಕಬ್ನಲ್ಲಿ ಕುಡಿದು ಬಂದು ಟೋಲ್ಗೇಟ್ ಹತ್ರ, ಇನ್ನೊಂದ್ಸಲಿ ಎಲ್ಲ ಸಿಕ್ಕರೆ ಕುಡ್ದು ಹೋಗೋಣ. ಅದು ಯಾವುದೋ ಸಣ್ಣ ಲೋಟ ನೋಡೋಣ, ಇಲ್ಲಿ ಮುಂದೆ ಸಿಕ್ಕರೆ ಕುಡಿಯೋಣ ಬನ್ನಿ. ನೋಡಿ ಸ್ನೇಹಿತರೆ, ಲಾತೂರು ಹೌಸ ಎಲ್ಲ ದಾಟಿದ್ವಿ. 5 ಗಂಟೆ ಆಗಿ ಟೈಮು. ಇವತ್ತು ನೈಟು ನಾನ್ ಸ್ಟಾಪ್ ಹೋಗೋಣ ಅಂತಿದ್ದೆ. ಅಲ್ಲಿ ಮುಂದೆ 2 ಗಾಡಿ ಹೋಗಿ 3 ದಿವಸ ಆಗೈತಂತೆ. ಅವನ್ನೇ ಖಾಲಿ ಮಾಡಿಲ್ಲ, ನಮ್ಮದು ಇನ್ನೇನು ಖಾಲಿ ಮಾಡ್ತಾನಂತೇಳಿ ಆರಾಮಾಗಿ ರಾತ್ರಿ ಎಲ್ಲಿ ನಿದ್ದೆ ಬರ್ತೈತೆ ಅಲ್ಲಿಗೆ ಹೋಗಿ ಮಕ್ಕಂಡು ಬೆಳಗ್ಗೆ ಹೋಗೋಣಂತೆ. ಬೆಳಗ್ಗೆಯಿಂದನೇ ಗಾಡಿ ಹೊಡೆದ್ವಿ. ರಾತ್ರಿ 1 ಗಂಟೆಗೆ ಮಕ್ಕಂಡು ಬೆಳಗ್ಗೆ 5 ಗಂಟೆಗೆ ಇದ್ದೀವಿ. ಮಧ್ಯಾಹ್ನ ಎಲ್ಲಿ ಸ್ಟಾಪ್ ಮಾಡಿಲ್ಲ, ಬಂಕ್ನೇ ನಿಲ್ಲಿಸಿದ್ವಿ, ಸ್ನಾನ ಮಾಡಿದ್ವಿ, ಅಡುಗೆ ಮಾಡ್ಕೊಂಡು ಉಂಡ್ವಿ, ಬಂದ್ವಿ. ನಿಲ್ಲಿಸಿದ್ವಿ, ಮೋಡ ಮುಚ್ಕೊಂಡಿರೋ ಕಾರಣದಿಂದ ಹೋಗ್ತಾ ಇರೋಣ ಅಂತೇಳಿ ನಿಧಾನಕ್ಕೆ ಬಂದ್ವಿ. 5 ಗಂಟೆ ಆಗೈತೆ. ಇನ್ನೇನು ಇನ್ನೊಂದು ಗಂಟೆ ಇದಕ್ಕೆ ಯಾವುದಪ್ಪ ಇದು ತುಳಜಾಪುರ್ಗೆ ಹೋಗ್ತೀವಿ. ಅಲ್ಲಿಂದ 1 ಗಂಟೆ ಸೋಲಾಪುರ. ಒಟ್ಟು ರಾತ್ರಿ ಊಟಕ್ಕೆ ಬಿಜಾಪುರಿಗೆ ಹೋಗ್ತೀವಿ. ನೋಡೋಣ ಹೆಂಗಾಗ್ತದಂತೇಳಿ ಬಿಜಾಪುರಿಗೆ ಹೋಗಿ. ಇನ್ನು ಡೆಫ್ ಬೇರೆ ಇಲ್ಲ. ಬಿಜಾಪುರ್ನಾಗ ಎಷ್ಟೊತ್ತು ಗಂಟೆ ಸಿಗ್ತದ ನೋಡ್ಬೇಕು ಡೆಫು. ಬಿಜಾಪುರಲ್ಲಿ ಜಲ್ಕೆ ಹತ್ರ ಒಂದು ಶೋರೂಮ್ ಐತೆ, ಅದಿಲ್ಲ ಅಂದರೆ ನೀನು ಬೆಳಗ್ಗೆ ಹುನಗುಂದದಾಗ ಹಾಕ್ಸ್ಕೊಂಡ್ರಾತು. ಇಲ್ಲಿ ಹೋದೆ ಗುರು, ಹೌಸಲ್ಲ ಶೋರೂಮ್ನಾಗೆ ಕರೆಂಟ್ ಇಲ್ಲ ಅಂತೆ. ಸುಮ್ಮನೆ ವಾಪಸ್ ಬಂದೆ. ನಾಂದೇಡಕ್ಕೆ ಶೋರೂಮ್ ಇದ್ರೂ ಹಂಗೆ ಬಂದುಬಿಟ್ಟೆ. ಏನಂದರೆ ನಾನು ರೈಟ್ ಸೈಡಿಗೆ ಬರ್ತಿದ್ದೆ, ಪಕ್ಕದಾಗ ಗಾಡಿ ಆಟೋ ಬೈಕ್ ಎಲ್ಲ ಇದ್ವು. ಸಡನ್ಲಿ ಇನ್ನೇನು ಬ್ರೇಕ್ ಹೊಡೆಯೋದಂತ ಬಂದೆ. 2 ಪಾಯಿಂಟ್ ಇದ್ದರೆ 600-700 ಕಿಲೋಮೀಟ್ರ್ ಮೇಲೆ ಹೋಗ್ತೈತೆ ನಂದು. ಅವಾಗಲೇ ಇವಾಗ ಎಷ್ಟಾಗೈತೆ ಅಂದರೆ ದುರ್ಗದಾಗ ಫುಲ್ ಮಾಡಿದ್ದು, ಇವಾಗ ಒಂದು 180, ಅವಾಗೊಂದು ಇನ್ನೂ 1600ಕ್ಕೆ 0 ಮಾಡಿದ್ದೆ. 1800ಕ್ಕೆ ಟ್ಯಾಂಕ್ ಖಾಲಿ ಆಗಬೇಕು. ಇನ್ನೂ ಹೋಗ್ತೈತೆ ಆರಾಮಾಗಿ. ಇನ್ನೊಂದು 400-500 ಕಿಲೋಮೀಟ್ರ್ ಅಂತೂ ಹೋಗುತ್ತೆ. ಒಂದು 300 ಹೋದರೆ ಸಾಕು, ಬೆಳಿಗ್ಗೆ ಸಿಗುತ್ತೆ ಡೆಪ್ಪು. ಆಗ್ತಾನಂತೆ. ಇವಾಗ ನೋಡೋಣ, ನಾನು ರಾತ್ರಿ ಎಲ್ಲಿ ಗಂಟೆ ಆಗ್ತೈತೆ ಅಲ್ಲಿ ಗಂಟೆ ಹೋಗೋದು. ಶಿಷ್ಯ ನೋಡಿದರೆ ಕೂತ್ಕೊಂಡು ಅಲ್ಲೇ ತೂಗುಡಿಸ್ತಾನೆ ಮೂಲೆಗೇನೆ. ಮಧ್ಯಾಹ್ನ ಎಲ್ಲ ಸ್ನಾನ ಮಾಡಿಬಿಟ್ವಿ. ಸ್ನಾನ ಮಾಡಿ ರೆಸ್ಟ್ ಮಾಡಲಿಲ್ಲ, ಮೊಸರನ್ನ ಉಂಡು ಬಂದುಬಿಟ್ವಿ. ನೋಡೋಣ ಬನ್ನಿ. ಇವಾಗೆಲ್ಲ ನಾನು ಟೀ ಕುಡಿಯೋಕೆ ನಿಲ್ಸೋಣ ಅಂದರೆ ಯಾಕೋ ಎಲ್ಲೆಲ್ಲಿ ಸಮಾಧಾನ ಆಗಲಿಲ್ಲ. ಅಲ್ಲಿ ಸರ್ದಾಜಿ ಹೋಟ್ಲ್ ಹತ್ರ ನಿಲ್ಸೋಣ ಅಂದರೆ ಜಾಗ ಇರಲಿಲ್ಲ. ನೋಡೋಣ ಬನ್ನಿ, ತುಳಜಾಪುರ ಟೋಲ್ಗೆ ಹೋಗೋಣ ಅಂತಿದ್ದೇನೆ. ಬೆಳಿಗ್ಗೆಯಿಂದ ಕುಸ್ತಾಡಿ ಅಂತ ಇಂತ NH13ಗೆ ಬಂದಿವಿ. ಇಲ್ಲಿಂದ ಒಂದೇ ರೋಡ್ ಗುರು, ಹೊಸಪೇಟೆವರೆಗೂ. ಹೊಸಪೇಟೆಗೆ ಹೋಗಿ ಲೆಫ್ಟಿಗೆ ತಗೊಂಡ್ರೆ ಸೀದಾ ದುರ್ಗ. 450 ಕಿಲೋಮೀಟ್ರ್ NH13 ರೋಡ್ ಇದು. NH13 ಅನ್ನೋದು ಇದು. ಇದಕ್ಕೆ ಹೆಸರು ಚೇಂಜ್ ಮಾಡಿದ್ದಾರೆ, ನಂಬರ್ ಚೇಂಜ್ ಮಾಡಿದ್ದಾರೆ. ಎಷ್ಟು ನಂಬರ್ ಬಂದತ್ತ ಗೊತ್ತಿಲ್ಲ ನನಗೆ, ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ. ನಾವು ಮಾತ್ರ ಕರೆಯೋದು NH13 ಅಂತಲೇ ಕರೆಯೋದು. ದುರ್ಗದಾಗ ಸ್ಟಾರ್ಟ್ ಆಗಿದ್ದು ಬಂದು ಸೋಲಾಪುರ್ನಾಗ ಎಂಡ್ ಆಗುತ್ತಿದ್ದು. ಇವಾಗ ಮತ್ತೆ ಇಲ್ಲೇ ಸ್ಟಾರ್ಟ್ ಆಗಿ ಚಿತ್ರದುರ್ಗದಾಗ ಎಂಡ್ ಆಗುತ್ತೆ. NH4 ಹೈವೇಗೆ ಟಚ್ ಆಗುತ್ತೆ ನೋಡಿ. ಇಲ್ಲಿಂದ ಟೋಲ್ ರೋಡ್ ಸ್ಟಾರ್ಟ್ ಅಂತೆ. ಟೈಮ್ ಬಂದು ಇನ್ನು 7 ಗಂಟೆ ಆಗೈತೆ ಗುರು. ಆರಾಮಾಗಿ ಬಿಜಾಪುರ ದಾಟ್ಬಿಡ್ತೀನಿ. ನೋಡೋಣ 9 ಗಂಟೆ ಅಷ್ಟೊತ್ತಿಗೆ ಮೋಟ್ರ್ ಸಿಕ್ಕರೆ ಸಿಗ್ಬೋದೇನೋ. ಮೋಟ್ರ್ ಸಿಕ್ಕರೆ ತಗೊಳೋದು. ಯಾರಿಗೂ ಇವನು ರೋಡಾಗ ಸರ್ಕಸ್ ಮಾಡ್ತಾನೆ, ಚಡ್ಡಿ ಬಿಚ್ಕೊಂಡು ಸೈಡಿಗೆ ಹೋದ್ರೆ ಆಯ್ತು. ನೋಡಿ ಇಲ್ಲಿಂದ ಹೋಗ್ತಾ ಇರೋದು. ಇವಾಗ ಗಾಡಿ ಹೋಗ್ತೈತಂದರೆ ಹಂಗೆ ಹೋಗಲ್ಲ. ಇವಾಗ ಅದು NH13 ಬಂದರೆ ಏನಾಗ್ತದೆ ಏನೋ, ನಮ್ಮ ಲಾರಿ ಸುಮ್ಮನೆ ರಾಕೆಟ್ ಹೋದಂಗೆ ಹೋಗ್ತಿರ್ತೈತೆ. ಅಲ್ಲಿ ಹಿಂದೆ ಎಲ್ಲ ಆಟ ಆಡಿಸ್ತೈತೆ. NH13ಗೆ ಬಂದರೆ ರಾಕೆಟ್ ಹೋದಂಗೆ ಹೋಗ್ಬಿಡ್ತೈತೆ ನೋಡಿ ಗುರು. ಡೆಪ್ಪನ್ನು ಹೋಗ್ಬಿಡ್ತಲ್ಲ ಗುರು. ಒಂದೇ ಒಂದು ಪಾಯಿಂಟ್ ಐತೆ. ಒಂದು ಪಾಯಿಂಟ್ ಇದ್ದರೆ ಆರಾಮಾಗಿ ಹುನಗುಂದಾಗ ಹೋಗ್ಬೋದು. ಬೆಳಗ್ಗೆ ಹುನಗುಂದದಾಗ ಹಾಕ್ಸ್ಕೊಳ್ಳೋಣಂತೆ. ನೋಡೋಣ ಬನ್ನಿ. ಇನ್ನು ಇದ್ರಾಗೆ ಜಲ್ಕಿ ದಾಟಿದ ಮೇಲೆ ಒಂದು ಶೋರೂಮ್ ಐತೆ, ಸಿಗುತ್ತೆ, ಅಲ್ಲಿ ಹೋಗಿ ಹಾಕ್ಸ್ಕೊಳ್ಳೋಣಂತೆ. ಫೈನಲ್ಲಿ ಬಿಜಾಪುರ ದಾಟಿ ಸೈಡ್ ಹಾಕಿದ್ವಿ. ಇನ್ನೇನು ಊಟ ಮಾಡಿ ಟ್ಯಾಕ್ಸಿ ಮಾಡೋದು. ಬಜೆ ಹಾಂ ಬೆಳಿಗ್ಗೆ 6 ಗಂಟೆಗೆ ಎದ್ದೋಗೋಣ. ಯಾಕಂದರೆ ಡೆಫ್ ಖಾಲಿ ಆಗಿಬಿಡ್ತು ಗುರು. ಒಂದೇ ಪಾಯಿಂಟ್ ಇರೋದು. ನಮಗೂ ಫುಲ್ ಸುಸ್ತಾಗೈತೆ. ಯಾಕಂದರೆ ಬೆಳಗ್ಗೆಯಿಂದ 700 ಕಿಲೋಮೀಟ್ರು ಲೆಕ್ಕ ಕೊಡ್ತಿದ್ದೀವಿ. ಬೆಳಿಗ್ಗೆ 5 ಗಂಟೆಯಿಂದ ಅದಕ್ಕೆ ಸೈಡ್ ಹಾಕ್ಬಿಟ್ಟೆ. ಅಲ್ಲಿ ಮುಂದೆ ಇನ್ನೂ 2 ಗಾಡಿ ಇದ್ದಾವೆ, ಅವು ಖಾಲಿ ಆಗಿಲ್ಲ. ಇವತ್ತು ಖಾಲಿ ಆಗಿದ್ರೆ ನಾನು ಟ್ರೈ ಮಾಡ್ಬೋದಾಯಿತು. ಡೆಫ್ ಬೇರೆ ಒಂದೇ ಪಾಯಿಂಟ್ ಇರೋದು. ಹುನಗುಂದ ಶೋರೂಮ್ ಐತೆ, ಅಲ್ಲಿ ಹೋಗಿ ಹಾಕ್ಸ್ಕೊಂಡು ಹೋದ್ರೆ ಆಯಿತು. 691 ಕಿಲೋಮೀಟ್ರ್ ಓಡಿಸಿದ್ವಿ ಗುರು ಗಾಡಿನ. ನೋಡಿ ನಾನು
ಸುಳ್ಳು ಹೇಳಲ್ಲ, ಜಿ ಪಿ ಎಸ್ನಾಗ ತೋರಿಸ್ತೀನಿ ನೋಡಿ. ನೋಡಿ ಜಿ ಪಿ ಎಸ್ನಾಗೆ ಇಲ್ಲಿ ಐತೆ ನೋಡಿ 8675 ಅಲ್ಲ 8765. ಇಲ್ಲಿ ಐತೆ ನೋಡಿ ಕಿಲೋಮೀಟ್ರ್ 691 ಕಿಲೋಮೀಟ್ರ್. ಟುಡೇ ಬೆಳಿಗ್ಗೆ 5 ಗಂಟೆಯಿಂದ ಹೊಡೆದಿದ್ದೀವಿ ಇವತ್ತು. ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀವಿ. ಊಟ ಮಾಡಿ ಸಿಗೋಣ ಬನ್ನಿ.